ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವತ್ತಿನ ವಿಡಿಯೋದಾಗ ರವೆ ದೋಸೆ ಮಾಡುವ ವಿಧಾನವನ್ನು ನಾವು ನೋಡೋಣಂತ. 1 ಕಪ್ಪಷ್ಟು ಜೀರೋ ರವೆ ಅಂತಾರೆ ನೋಡ್ರಿ, ಇದಕ್ಕೆ ಚಿರೋಟಿ ರವಾನು ಅಂತಾರ, ಅದನ್ನು ತೊಗೊಂಡೇನಿ ನಾನು. ಅದ ಕಪ್ಪಿಂದ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಸ್ವಲ್ಪ ಹೆಚ್ಚಿಗೆ ಆದರೂ ನಡೀತೈತಿ. ಒಂದು 2 ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಳತ್ತೆ ನೋಡ್ರಿ. ಹೋಟೆಲ್ನಾಗ ಮೈದಾ ಹಾಕೊಂತಾರ, ನಾವು ಗೋಧಿ ಹಿಟ್ಟು ಬಳಸಾತೇವಿ. ಸ್ವಲ್ಪ ಜೀರಿಗೆ ಸೇರ್ಸಾತೇನೆ. ಸ್ವಲ್ಪ ಶುಂಠಿ ತುರಿದದ್ದು ಹಾಕ್ಕೋಬೇಕು ನೋಡ್ರಿ ಸಣ್ಣಂಗೆ. ಕರಿಬೇವನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳತ್ತೆ ನೋಡ್ರಿ. ಸಣ್ಣಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನು ನೋಡ್ರಿ, ಅವನು ಸೇರಿಸ್ಕೊಳತ್ತೀನಿ ಇದಕ್ಕೆ. ಹಸಿ ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ, ಅದನ್ನು ಸೇರ್ಸಾತೀನಿ ನೋಡ್ರಿ. ಒಂದೆರಡು ಕಾಳು ಮೆಣಸು ಹಾಕ್ಕೋಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೀನಿ ನೋಡ್ರಿ. ಇಷ್ಟು ಹಾಕ್ಕೊಂಡ್ಮೇಲೆ ಇದನ್ನು ಚಂದಾಗ ಒಂದ್ಸತಿ ಕೈ ಆಡಿಸ್ರಿ ಚಮಚೆಯಿಂದ. ಚಂದಾಗ ಮಿಕ್ಸ್ ಆದಮೇಲೆ 1 ಕಪ್ ರವೆ ತೊಗೊಂಡೇವಿ, 4 ಕಪ್ಪಷ್ಟು ನೀರು ಸೇರಿಸ್ಬೇಕು ನೋಡ್ರಿ ಇದಕ್ಕೆ. ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡ ನಂತರ ಇದನ್ನು ಚಂದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ, ಗಂಟಿಲ್ದಂಗೆ. ಚಂದಂಗೆ ಮಿಕ್ಸ್ ಆಯ್ತು ನೋಡ್ರಿ. ಈಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ನೋಡ್ರಿ. ಒಂದು 10 ನಿಮಿಷ ಅದು ನೆನೆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡ್ರಿ, ಅಡುಗೆ ಎಣ್ಣೆನ. ಹೋಟೆಲ್ದವ್ರದ್ದು ಸೀಕ್ರೆಟ್ ಏನು ಅಂತಂದ್ರೆ ಇದೆ ನೋಡ್ರಿ. ಅದಕ್ಕೆ ಅವರು ಅಷ್ಟು ಗರಿ ಗರಿಯಾಗಿ ಬಂದಿರ್ತಾವೆ ದೋಸೆ. ಎಣ್ಣೆ ಹಾಕೋಬೇಕು ನೋಡ್ರಿ, ಸ್ವಲ್ಪ ಹಾಕಿ ಅದನ್ನು ಚಂದಾಗ ಕಲಸಿ ಆಮೇಲೆ ದೋಸೆ ಹಾಕೋಬೇಕು. ಈಗ ತವಾ ಕಾದೈತೆ ನೋಡ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಿಂಗೆ ಸಣ್ಣ ಕಟ್ ಮಾಡ್ಕೋಬೇಕು ನೋಡ್ರಿ. ನೀವು ಮಾಡರ್ನ್ ಸ್ಟೈಲ್ನಾಗ ಮಾಡಿದ್ರೆ ಇವು ದೋಸೆ ಎಳಂಗಿಲ್ಲ, ಹಾಗಾಗಿ ಹಿಂಗೆ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಿಂಗೆ ಎಣ್ಣೆ ಹಿಂಗೆ ತೀಡ್ಬೇಕು ನೋಡ್ರಿ ತವಿ ತುಂಬ. ಹಿಂಗೆ ಹಾಕ್ಬೇಕು ನೋಡ್ರಿ ತೆಳ್ಳಗಾಗಿ. ಹಾಕಿ ಸ್ವಲ್ಪ ಫ್ಲೇಮ್ ಜೋರಾಗಿ ಮಾಡಿ ಸುತ್ತಾರಲ್ಲ ಎಣ್ಣೆ ಹಾಕ್ಬೇಕು ನೋಡ್ರಿ. ಹಿಂಗೆ ನಿಧಾನಕ್ಕೆ ಎಬ್ಬಿಸ್ಬೇಕು ನೋಡ್ರಿ, ಅವನ್ನ ಅವಸರ ಮಾಡಬಾರ್ದು, ಅಂದ್ರೆ ಕೆಂಪಗೆ ಕುರು ಕುರು ಬರ್ತೈತೆ ದೋಸೆ. ರೆಡಿ ಆಯ್ತು ನೋಡ್ರಿ, ಮಸ್ತ್ ಕುರು ಕುರು ರವಾ ದೋಸೆ ವಿತ್ ದಿಸ್ ಕೊಬ್ಬರಿ ಚಟ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.